ಸನ್ಮಾನ್ಯ ಸಚಿವರೇ ಮತ್ತು ಎಲ್ಲ ಆತ್ಮೀಯರೇ, ನಿಮಗೆ ಗೊತ್ತಿದ್ದಂಗೆ ನಮ್ಮ ಇಲಾಖೆಯಿಂದ ಈಗಾಗಲೇ ಮೇಡಮ್ ಅವರು ನಮ್ಮ ಮಂತ್ರಿಗಳು ಏನೇನು ಮಂಜೂರು ಮಾಡಬೇಕು ಎಲ್ಲ ಮಾಡಿದ್ದಾರೆ. ಈ ಗ್ರ್ಯಾಚ್ಯುಟಿನೂ ಅಷ್ಟೇ ಈಗಾಗಲೇ ಮಂಜೂರಾಗಿದೆ. ಅದು 29 ಕೋಟಿ ರೂಪಾಯಿ ಕೂಡ ಸ್ಯಾಂಕ್ಷನ್ ಆಗಿದೆ. ಇನ್ನೊಂದು ವಾರದಲ್ಲಿ ಆದೇಶ ಬರುತ್ತೆ. ನಮ್ಮ ಇಲಾಖೆಯಿಂದ ಏನೇನು ಮಾಡಬೇಕು ಎಲ್ಲನೂ ಮನೆ ಮಂತ್ರಿಗಳು ಈಗಾಗಲೇ ಮಾಡಿದ್ದಾರೆ. ಈಗ ನಮ್ಮ ಮುಂದಿರೋ ಸಮಸ್ಯೆ ಅಂದರೆ ಈಗ ತಾವು ಹೇಳ್ತಿರೋದು ಶಿಕ್ಷಣ ಇಲಾಖೆಯಿಂದ ಮಾಡಿರೋದು. ಅದು ಈಗಾಗಲೇ ನಮ್ಮ ಸಚಿವರು ಒಂದು ಮೀಟಿಂಗನ್ನು ಕೂಡ ಮಾನ್ಯ ಶಿಕ್ಷಣ ಸಚಿವರ ಜೊತೆ, ಪ್ರಾಥಮಿಕ ಶಿಕ್ಷಣ ಸಚಿವರ ಜೊತೆ ಒಂದು ಆರ್ಗನೈಸ್ ಮಾಡಿದ್ದಾರೆ. ಏಕೆಂದರೆ ನಮ್ಮ ಇಲಾಖೆಗೆ ಏನು ಕನ್ಸೆಂಟ್ ಮಾಡೋದೇ ಅವರವರೇ ಮಾಡಿದ್ದಾರೆ. ಬಟ್ ಅವರು ಪಾಲಿಸಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇದು ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಕೈಗೊಳ್ಳಬೇಕಾಗಿದೆ. ಅದಕ್ಕೆ ನಮ್ಮ ಮಾನ್ಯ ಸಚಿವರು ಈಗಾಗಲೇ ಬಹುಶಃ ಇವತ್ತು ನಾಳೆಯಲ್ಲಿ ಒಂದು ಮೀಟಿಂಗ್ ಮಾಡಬೇಕು. ಮಾಡಿಬಿಟ್ಟು ಅದರ ಬಗ್ಗೆ ಒಂದು ಸಂಪೂರ್ಣವಾಗಿ ಒಂದು ತೀರ್ಮಾನ ಸರ್ಕಾರದ ಮಟ್ಟದಲ್ಲಿ ತೊಗೊಳ್ತೀವಿ. ಅದಲ್ಲದೆ ಈಗ ತಾವೇನು ಹೇಳಿದ್ರೆ ಅದಕ್ಕೆ ಹೆಸರುಗಳು ಚೇಂಜ್ ಮಾಡೋದು, ಅದನ್ನೆಲ್ಲ ಕೂಡ ನಾವು ಕೂಡ ಸಭೆಯಲ್ಲಿ ಮುಂದಿಡ್ತೀವಿ. ಬಹುಶಃ ನಾನು ನೋಡಿದಂಗೆ ಒಂದು ವರ್ಷದಿಂದ ನಾನು ಕೂಡ ಮೇಡಮ್ ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದೀನಿ. ವರಲಕ್ಷ್ಮಿಯವರು ಪದೇ ಪದೇ ಇಂಟ್ರಾಕ್ಷನ್ ಮಾಡ್ತಾ ಇರ್ತಾರೆ. ನಿಮ್ಮೆಲ್ಲ ಸಂಘಟನೆಗಳು ನಾವು ಎಲ್ಲ ನಮ್ಮ ಇಲಾಖೆಯಿಂದ ಏನಾಗಬೇಕು ಎಲ್ಲ ಸ್ಪಂದಿಸಿ ನಾವು ಕೆಲಸ ಮಾಡಿದ್ದೀವಿ. ಈ ವರ್ಷ ವಿಶೇಷವಾಗಿ ಬೇಸಿಗೆ ರಜೆ ಕೂಡ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ 2 ತಿಂಗಳು ಸುದೀರ್ಘವಾದ ರಜೆನೂ ಕೊಟ್ವಿ. ಆದ್ದರಿಂದ ಪೂರಕವಾಗಿ ಇಲಾಖೆ ಕೆಲಸ ಮಾಡ್ತಾಯಿದೆ. ಇದು ಶಿಕ್ಷಣ ಇಲಾಖೆಯಿಂದ ನಾವು ಸಮನ್ವಯ ಸಾಧಿಸಿ ಇದು ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಕಾಲಾವಕಾಶ ಬೇಕು. ಇವತ್ತು ಕೂಡ ಬೆಳಗ್ಗೆ ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಮಾನ್ಯ ನಮ್ಮ ಸಚಿವರು ಮಾತಾಡಿದ್ದಾರೆ. ಸದ್ಯದಲ್ಲೇ ಇದಕ್ಕೆ ಪರಿಹಾರ ಕಂಡುಕೊಳ್ತೀವಿ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಈಗ ನಮ್ಮ ಮಂತ್ರಿಗಳು ಮಾತಾಡಿದ ಮೇಲೆ ದಯವಿಟ್ಟು ಧರಣಿನ ಮುಕ್ತಾಯಗೊಳಿಸಿ.